ಅದು ನಮಗೂ ಗೊತ್ತಿಲ್ಲ. ಕಾಂಗ್ರೆಸ್ ಅಂದ್ರೆ ನಾನು ಕಾಂಗ್ರೆಸ್ ಇದ್ದೀನಿ. ಕಾಂಗ್ರೆಸ್ ಸಮಸ್ಯೆ ನಮ್ಮ ಸಮಸ್ಯೆ ಒಂದೇ. ಅವ್ರು ಎಲ್ಲಿದ್ದಾರೆ ಇನ್ನೂ ಗೊತ್ತಿಲ್ಲ. ಇನ್ನೂವರೆಗೆ ಯಾರಿಗೂ ಕೂಡ ಒಂದು ತಿಂಗಳಾಯ್ತು ಅವರು. ಸೊ ಯಾರನ್ನು ಕೂಡ ಭೇಟಿಯಾಗಿಲ್ಲ. ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಇಲ್ಲ. ಅದನ್ನೇ ನಾವು ಹೇಳಿದ್ವಿ, ಬಂದಾಗ ವಿಚಾರ ಮಾಡ್ತೀವಿ ಅಂತ ಹೇಳಿದ್ವಿ. ಇನ್ನೂ ಬಂದಿಲ್ಲ. ಅಧ್ಯಕ್ಷರು ಫೋಕಸ್ ನೋಟಿಸ್ ಕೊಡ್ತೀವಿ 4 ಜನ ಶಾಸಕರಿಗೆ ಅಂತೇಳಿ ಅದು ನಾವು ಪತ್ರಿಕೆಯಲ್ಲಿ ನೋಡಿದ್ವಿ. ಖುದ್ದಾಗಿ ಭೇಟಿಯಾಗಲಿಕ್ಕೆ ಕೊಡ್ತಾರಂತ. ಕೊಟ್ಟರೆ ಬಹುಶಃ ಅವ್ರ ಮುಂದೆ ಹಾಜರಾಗಿ ತಮ್ಮ ಸಮಸ್ಯೆಗಳನ್ನು ಹೇಳ್ಬೋದು. ಅವರು ನಿಮ್ಮ ಜಿಲ್ಲೆ ಎಲ್ಲ ಒಂದ್ ಕಡೆ ಸಮಸ್ಯೆ ಹೇಳ್ಕೊಳ್ಳೋದು ಸಹೋದರ ಅವರು ಈಗ ಅವರು ಆ ರೀತಿ ಇಲ್ಲ ನಾಪತ್ತೆ ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲ, ಅಲ್ಲಿ ಗೋಕಾಕದಲ್ಲಂತೂ ಇಲ್ಲ, ಬೆಳಗಾವಿ ಇಲ್ಲ, ಬೇರೆ ಎಲ್ಲಿ ಹೋಗಿದ್ದಾರೆ ಅಷ್ಟು ಮಾತ್ರ ನಿಜ. ಅವರು ಬಂಧಿಸಿಟ್ಟಿದ್ದಾರೆ. ಬಂಧಿಸೋದಂತೆ ಪ್ರಶ್ನೆ ಅಲ್ಲ. ಅವರು ಸ್ವಇಚ್ಛೆಯಿಂದ ಹೋಗಿದ್ದಾರೆ. ಸೊ ಬಂದಾಗ ಮಾತಾಡ್ತೀವಿ ಅಷ್ಟೇ. ಕುಟುಂಬಸ್ಥರ ಜೊತೆಗೆ ಯಾವ ಸಂಪರ್ಕನೂ ಇಲ್ಲ. ಇಲ್ಲ, ಮುಂಚೆಯಿಂದ ಕೂಡ ನಾವು ರಾಜಕೀಯವಾಗಿ ವ್ಯಾವಹಾರಿಕವಾಗಿ ಸಪರೇಟ್ ಇದೀವಿ. ಅದರಲ್ಲಿ ಪ್ರಶ್ನೆ ಇಲ್ಲ. ಯಾರೋ ಅಕೇಶನ್ ಆಗಿ ಕೂಡ್ತೀವಿ ಅಷ್ಟೇ. ನಾವು ಪ್ರತಿ ದಿವಸ ಕೂಡುದಿಲ್ಲ. ಸೊ ಹೀಗಾಗಿ ಸಮಸ್ಯೆ ಬಂದಾಗ ಕೂಡ್ತೀವಿ ಅಷ್ಟೇ. ಸೊ ದಿನನಿತ್ಯ ನಾವು ಕೂಡುವಂತ ಪರಿಪಾಠ ಇಲ್ಲವೇ ಇಲ್ಲ. ಎಲ್ಲ ಒಂದ್ ಕಡೆ ಅವರು ಸಂಪೂರ್ಣವಾಗಿ ಕಾಂಗ್ರೆಸ್ ಇಂದ ಕಳ್ಸಿಕೊಳ್ಳುವಂತ ಉದ್ದೇಶನ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಅದು ಗೊತ್ತಿಲ್ಲ ನಮಗೆ. ನಾವು ಪಕ್ಷಕ್ಕೆ ಎಷ್ಟು ಗೊತ್ತಿದೆ ನಮಗೂ ಅಷ್ಟು ಗೊತ್ತಿದೆ. ಕಾದ್ ನೋಡ್ತಾ ಇದೀವಿ ಅಷ್ಟೇ. ಅವರು ಬಹುಶಃ ಸಿದ್ದರಾಮಯ್ಯ ಮುಂದೆ ಹಾಜರಾಗಬಹುದು. ಅದು ನಮಗೂ ಗೊತ್ತಿಲ್ಲ. ಕಾಂಗ್ರೆಸ್ ಅಂದ್ರೆ ನಾನು ಕಾಂಗ್ರೆಸ್ ಇದ್ದೀನಿ. ಕಾಂಗ್ರೆಸ್ ಸಮಸ್ಯೆ ನಮ್ಮ ಸಮಸ್ಯೆ ಒಂದೇ. ಅವ್ರು ಎಲ್ಲಿದ್ದಾರೆ ಇನ್ನೂ ಗೊತ್ತಿಲ್ಲ. ಇನ್ನೂವರೆಗೆ ಯಾರಿಗೂ ಕೂಡ ಒಂದು ತಿಂಗಳಾಯ್ತು ಅವರು. ಸೊ ಯಾರನ್ನು ಕೂಡ ಭೇಟಿಯಾಗಿಲ್ಲ. ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಇಲ್ಲ. ಅದನ್ನೇ ನಾವು ಹೇಳಿದ್ವಿ, ಬಂದಾಗ ವಿಚಾರ ಮಾಡ್ತೀವಿ ಅಂತ ಹೇಳಿದ್ವಿ. ಇನ್ನೂ ಬಂದಿಲ್ಲ. ಅಧ್ಯಕ್ಷರು ಫೋಕಸ್ ನೋಟಿಸ್ ಕೊಡ್ತೀವಿ 4 ಜನ ಶಾಸಕರಿಗೆ ಅಂತೇಳಿ ಅದು ನಾವು ಪತ್ರಿಕೆಯಲ್ಲಿ ನೋಡಿದ್ವಿ. ಖುದ್ದಾಗಿ ಭೇಟಿಯಾಗಲಿಕ್ಕೆ ಕೊಡ್ತಾರಂತ. ಕೊಟ್ಟರೆ ಬಹುಶಃ ಅವ್ರ ಮುಂದೆ ಹಾಜರಾಗಿ ತಮ್ಮ ಸಮಸ್ಯೆಗಳನ್ನು ಹೇಳ್ಬೋದು. ಅವರು ನಿಮ್ಮ ಜಿಲ್ಲೆ ಎಲ್ಲ ಒಂದ್ ಕಡೆ ಸಮಸ್ಯೆ ಹೇಳ್ಕೊಳ್ಳೋದು ಸಹೋದರ ಅವರು ಈಗ ಅವರು ಆ ರೀತಿ ಇಲ್ಲ ನಾಪತ್ತೆ ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲ, ಅಲ್ಲಿ ಗೋಕಾಕದಲ್ಲಂತೂ ಇಲ್ಲ, ಬೆಳಗಾವಿ ಇಲ್ಲ, ಬೇರೆ ಎಲ್ಲಿ ಹೋಗಿದ್ದಾರೆ ಅಷ್ಟು ಮಾತ್ರ ನಿಜ. ಅವರು ಬಂಧಿಸಿಟ್ಟಿದ್ದಾರೆ. ಬಂಧಿಸೋದಂತೆ ಪ್ರಶ್ನೆ ಅಲ್ಲ. ಅವರು ಸ್ವಇಚ್ಛೆಯಿಂದ ಹೋಗಿದ್ದಾರೆ. ಸೊ ಬಂದಾಗ ಮಾತಾಡ್ತೀವಿ ಅಷ್ಟೇ. ಕುಟುಂಬಸ್ಥರ ಜೊತೆಗೆ ಯಾವ ಸಂಪರ್ಕನೂ ಇಲ್ಲ. ಇಲ್ಲ, ಮುಂಚೆಯಿಂದ ಕೂಡ ನಾವು ರಾಜಕೀಯವಾಗಿ ವ್ಯಾವಹಾರಿಕವಾಗಿ ಸಪರೇಟ್ ಇದೀವಿ. ಅದರಲ್ಲಿ ಪ್ರಶ್ನೆ ಇಲ್ಲ. ಯಾರೋ ಅಕೇಶನ್ ಆಗಿ ಕೂಡ್ತೀವಿ ಅಷ್ಟೇ. ನಾವು ಪ್ರತಿ ದಿವಸ ಕೂಡುದಿಲ್ಲ. ಸೊ ಹೀಗಾಗಿ ಸಮಸ್ಯೆ ಬಂದಾಗ ಕೂಡ್ತೀವಿ ಅಷ್ಟೇ. ಸೊ ದಿನನಿತ್ಯ ನಾವು ಕೂಡುವಂತ ಪರಿಪಾಠ ಇಲ್ಲವೇ ಇಲ್ಲ. ಎಲ್ಲ ಒಂದ್ ಕಡೆ ಅವರು ಸಂಪೂರ್ಣವಾಗಿ ಕಾಂಗ್ರೆಸ್ ಇಂದ ಕಳ್ಸಿಕೊಳ್ಳುವಂತ ಉದ್ದೇಶನ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಅದು ಗೊತ್ತಿಲ್ಲ ನಮಗೆ. ನಾವು ಪಕ್ಷಕ್ಕೆ ಎಷ್ಟು ಗೊತ್ತಿದೆ ನಮಗೂ ಅಷ್ಟು ಗೊತ್ತಿದೆ. ಕಾದ್ ನೋಡ್ತಾ ಇದೀವಿ ಅಷ್ಟೇ. ಅವರು ಬಹುಶಃ ಸಿದ್ದರಾಮಯ್ಯ ಮುಂದೆ ಹಾಜರಾಗಬಹುದು.